ಕಾಂಗ್ರೆಸ್ ಸರ್ಕಾರ ಅಂದರೆ ಈ ಹಿಂದೆ ನಂಬಿಕೆ ಇತ್ತು, ಭೂಮಿಯನ್ನು ಕೊಡ್ತಾ ಇದ್ರು ನಮಗೆ ನಮ್ಮ ತಾತ ಅಥವಾ ಅಪ್ಪನ ಕಾಲದಲ್ಲಿ. ಇವತ್ತು ಎಂಥ ಪರಿಸ್ಥಿತಿ ಬಂದಿದೆ ಅಂದರೆ ಕಾಂಗ್ರೆಸ್ಸು ಭೂಮಿಯನ್ನು ಕಿತ್ಕೊಳ್ಳುವಂಥ, ನಮ್ಮ ಬದುಕನ್ನು ಕಿತ್ಕೊಳ್ಳುವಂಥ ಸರ್ಕಾರ ಆ ಮಟ್ಟಿಗೆ ಬಂದು ನಿಂತ್ಕೊಂಡಿದೆ ಅಂತೇಳಿ ಭಾಳ ನೈಜವಾಗಿ ಇರುವಂಥ ಸತ್ಯಕ್ಕೆ ಹತ್ತಿರವಾಗಿರುವಂಥ ಮಾತನ್ನೇ ಹೇಳಿದರು. ಸರ್ ನಾವು ಕಮ್ಮಿ ಅಂದರೆ ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಹೇರ್ ಸ್ಟೈಲ್ ಎಲ್ಲ ಸರಿ ಮಾಡ್ಕೊತಾ ಇದ್ದೀರಾ? ಏನು ಸರಿ ಮಾಡ್ಕೊಳ್ಳೋ ಸರ್, ಹೆಂಗಿದೆ ಜೀವನನೇ ಈ ಥರ ಆಗಿದೆ. ವ್ಯಾಪಾರ ಏನಿಲ್ಲ ಸರ್, ಡಲ್ ಇದೆ ಸರ್. ಏನು ಸುಳ್ಳು ಹೇಳ್ತೀರಾ? ಮಲ್ಲೇಶ್ವರಮಲ್ಲಿ ಏನು ಜನ ಕ್ರೌಡ್ ಇರುತ್ತೆ, ಎಷ್ಟು ನೀವೇ ನೋಡ್ತಾ ಇದ್ದೀರಲ್ಲ ಸರ್, ಅಷ್ಟೆಲ್ಲ ಇಲ್ಲ ಸರ್. ವ್ಯಾಪಾರ ಮಾಡ್ತೀರಾ ಸರ್ ಡೈಲಿ ಆಗುತ್ತೆ ಸರ್, ಒಂದು 3,000, 4,000, 5,000 ಗಂಟೆ ಮಾಡ್ತೀವಿ. ಅದರಲ್ಲಿ ಅಸಲು ಬಂಡವಾಳ ಎಲ್ಲ ಹೋಗಿ ಲಾಭ ಎಷ್ಟು? ಅಸಲು ಬಂಡವಾಳ ಎಲ್ಲ ಹೋಗಿ ಒಂದು 1,000 ರೂಪಾಯಿ, ಒಂದು 500 ರೂಪಾಯಿ ಒಂದೊಂದು ದಿನ, 1,200 ರೂಪಾಯಿ ಈ ಥರ ಎಲ್ಲ ಸಿಗುತ್ತೆ. BBMP ಅಧಿಕಾರಿಗಳು ಬರ್ತಾರೆ ಸರ್. ನಿಮ್ಮದು ಲೈಸೆನ್ಸ್ ಇದೆಯಾ? ಅಂದರೆ ಕಾರ್ಡ್ ಮಾಡಿಕೊಡ್ತಾರಲ್ಲ BBMP ಕಡೆ? ಮಾಡಿಕೊಟ್ಟಿದ್ದಾರೆ, ಬಟ್ ಯಾವುದೂ ನಮಗೆ ಸರಿಯಾದ ರೀತಿ ಯಾವುದೂ ಸಿಕ್ಕಿಲ್ಲ ಸರ್. ಏನಾಗಬೇಕು ಅನುಕೂಲ ಅಂತ ಸರ್? ಅನುಕೂಲಗಳು ಅಂದರೆ ಇವಾಗ ನಾವು ನಿನ್ನೆ ಒಂದು ಸ್ಟೇಟ್ಮೆಂಟ್ ನೋಡ್ದೋ, ಕೃಷ್ಣ ಬೈರೇಗೌಡರು ಇದ್ದಾರಲ್ಲ, ಅವರು ಹೇಳಿದ್ದಾರೆ ಏನೋ ಫುಟ್ಪಾತ್ ಎಲ್ಲ ತೆರವು ಮಾಡಬೇಕು ಅಂತ. ಬಟ್ ನಮಗೆ ಆದಂಥ, ಬಟ್ ತೆರವು ಆಗೋದಕ್ಕೆ ಮುಂಚೆ ನಮಗೇ ಬೇರೆ ಕಡೆ ಎಲ್ಲರೂ ಜಾಗ ಹುಡುಕಿ ನಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಅಧ್ಯಕ್ಷರುಗಳು ಇರ್ತಾರಲ್ಲ BBMP ಅವರು, ಸ್ಥಳಾಂತರ ಮಾಡಬೇಕು, ನಮಗೆ ಬೇರೆ ಕಡೆ ಜಾಗ ಕೊಟ್ಟು ಆಮೇಲೆ ಮಾಡಿಕೊಡ್ಬೇಕು. ಬಟ್ ಅಲ್ಲಿವರೆಗೂ ನಾವು ಎಲ್ಲಿ ಹೋಗ ಸರ್? ಅದನ್ನೇ BBMP ಅಧಿಕಾರಿಗಳು ಯಾರನ್ನ ಅಥವಾ ಬೇರೆ ಯಾರಾದರೂ ನಿಮ್ಮ ಹತ್ರ ರೋಡ್ ಕಾಲ್ಗೆ ಅಂತ ಬರ್ತಾರ? ಯಾರು ಬರೋಲ್ಲ, ಆ ಥರ ಎಲ್ಲ ಏನಿಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ ಮಲ್ಲೇಶ್ವರಮಲ್ಲೇ. ಬಟ್ ಇಷ್ಟು ದಿನ ಆರಾಮಾಗಿತ್ತು, ಬಟ್ ಇವಾಗ ಏನು ಸರ್ ಇದೆಲ್ಲ ತುಂಬ ತೊಂದರೆ, ತುಂಬ ಕಷ್ಟ ಆಗಲ್ವ ಸರ್? ಎಲ್ಲೋಗೋದು ಹೇಳಿ ಸರ್? ಬಟ್ ಈಗ ಏನಂದರೆ ಅವ್ರು ಹೇಳ್ತಾರೆ ನಿಮ್ಮ ಸ್ವಂತ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಸ್ವಂತ ಜಾಗ ಅಂತ ಏನಿದೆ ಸರ್? ನಮಗೆ ಸ್ವಂತ ಜಾಗ ಇದ್ದರೆ ನಾವು ಅಲ್ಲೇ ವ್ಯಾಪಾರ ಮಾಡ್ತಿರ್ಲಿಲ್ವಾ? ಫುಟ್ಪಾತ್ಗೆ ಯಾಕೆ ಬರ್ತಿದ್ದೋ ಅಲ್ವಾ? ಬಟ್ ನಮಗೆ ಸ್ವಂತ ಜಾಗ ಮಾಡ್ಕೊಳ್ಳೋ ಶಕ್ತಿ ಬೇಡ ಸರ್. ಈಗ ಸ್ವಂತ ಜಾಗ ಮಾಡ್ತೀನಿ, ಎಲ್ಲರೂ ವ್ಯಾಪಾರ ಮಾಡ್ತೀನಿ ಅಂತಂದ್ರೆ ಕಮ್ಮಿ ಆದರೂ ಒಂದು 10 ಲಕ್ಷ ಗಂಟೆ ಬೇಕು. 10-15 ಲಕ್ಷ ಗಂಟೆ ಬೇಕು. 15 ಲಕ್ಷ ಈಗ ಅಡ್ವಾನ್ಸ್ ಎಷ್ಟಿದೆ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಬೇಡ, ಬೇರೆ ಕಡೆ ಎಲ್ಲ ಹೋಗಿ ಮಾಡ್ತೀನಿ ಅಂದರೂ ಆಗಬೇಕಲ್ಲ ಸರ್. ಈಗ ನಾವು ಒಂದೇ ಸಲ ಹೋಗಬೇಕು, ನಾವು ಎಲ್ಲೋ ಹೋಗಬೇಕು ಅಂದರೆ ಇವಾಗ ಇವರೆಲ್ಲ ಇದ್ದಾರೆ, ಇವರೆಲ್ಲ ದೊಡ್ಡವರೆಲ್ಲ ಇವಾಗ ಒಂದೇ ಸಲ ಸ್ಕೂಲು ಇಲ್ಲೂ ನಮ್ಮ ಮಗುಗಳದು ದೊಡ್ಡವರೆಲ್ಲ ಆ ಥರ ಹೋಗ್ಬಿಡ್ತಾರೆ ಬೇರೆ ಕಡೆ. ನಾವಂದರೆ ಎಲ್ಲೋಗ ಸರ್? ಮಗು ಸ್ಕೂಲ್ ಇದೆ, ಎಜುಕೇಷನ್ ಇದೆ. ಏನು ಕೇಳ್ಕೊತೀರಿ ಸರ್ಕಾರಕ್ಕೆ? ಕೃಷ್ಣ ಬೈರೇಗೌಡರಿಗೆ ಏನು ಕೇಳ್ಕೊತೀರಿ ಸರ್? ಏನು ಹೇಳ ಸರ್, ಮುಂಚೆ ಅಂದರೆ ಒಂದು ಕಾಂಗ್ರೆಸ್ ಅಂದರೆ ಅವಾಗೆಲ್ಲ ಒಂದು ನಂಬಿಕೆ ಇತ್ತಂತೆ. ನಮ್ಮ ತಂದೆ ಹೇಳೋರು ಭೂಮಿ ಕೊಡ್ತಾಯಿದ್ರು ಅಂತ. ಇವತ್ತಿನ ಕಾಲದಲ್ಲಿ ಏನಾಗಿದೆ, ಮತ್ತೆ ವಾಪಸ್ ಕಿತ್ಕೊಳ್ಳೋದಾರ ಆಗ್ಬಿಟ್ಟಿದೆ. ಬಟ್ ಭಯ ಆಗುತ್ತೆ. ಬಟ್ ಈ ಥರ ಎಲ್ಲ ಬೇಡ ಸರ್. ಕೃಷ್ಣ ಬೈರೇಗೌಡ ಸರ್ ನೋಡಿದ್ದೀನಿ ತುಂಬ ವೀಡಿಯೋಗಳನ್ನೆಲ್ಲ, ಬಟ್ ಅವರು ತುಂಬ ತಿಳ್ಕೊಂಡಿದ್ದಾರೆ. ಬಟ್ ಸಡನ್ಲಿ ಈ ಥರ ನಿರ್ಧಾರ ತೊಗೊಂಬಾರ್ದವರು. ಇದೇ ನಮ್ಮ ಅಶ್ವಥ್ ನಾರಾಯಣ್ ಸರ್ ನಮ್ಮ ಏರಿಯಾದಲ್ಲಿ ಅವ್ರು DCM ಆಗಿದ್ದಾಗಲೂ ಅಷ್ಟೇ, ಅವ್ರು ಇಲ್ಲೇ ಹೋದ್ರೂ ನಮ್ಮನ್ನು ಒಂದು ಸಲ ಎತ್ತಿಸಿಲ್ಲ ಪಾಪ. ಆ ಥರ ಎಲ್ಲ ನಮಗೆ ಒಂದು ದಿವಸ ತೊಂದರೆ ಕೊಟ್ಟಿಲ್ಲ ಸರ್, ಸುಳ್ಳು ಹೇಳ್ಬಾರ್ದು. ಬಟ್ ಇವರು ಬೇರೆ ಬೇರೆ ರೂಲ್ಸ್ ಮಾಡ್ತಾಯಿದ್ದಾರೆ, ನಾವೆಲ್ಲೋ ಹೋಗೋಣ. ಬಟ್ ಅದನ್ನು ಚೆನ್ನಾಗಿ ಮಾತಾಡೋದು. ನೋಡಿ, ಇಲ್ಲೊಬ್ರು ಬೀದಿ ಬದಿ ವ್ಯಾಪಾರಿ ಹೇಳಿದ್ರು, ಕೇವಲ 2 ವರ್ಷದಲ್ಲಿ ಇದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಲ್ಲ. ಮೋನೀಶ್ ಇಲ್ಲಿ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದಾರೆ? 12 ವರ್ಷ ಆಗೋಯ್ತು ಸರ್. 12 ವರ್ಷ ಆಯ್ತು. ಎಷ್ಟು ಜನ ಇದ್ದೀರಿ? 2 ಜನ ಸರ್. ಇದು 2 ಜನ. ನೀವು 12 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಹೇಗಿದೆ ವ್ಯಾಪಾರ? ಡಲ್ ಇದೆ ಸರ್ ತುಂಬಾ. ಇವಾಗ ಮಲ್ಲೇಶ್ವರಂ ಅಂದ್ರೆ ಫುಲ್ ಯಾವಾಗಲೂ ಬಿಸ್ನೆಸ್ ಇರುತ್ತೆ, ಜನ ಜಾಸ್ತಿ ಇಲ್ಲ ಸರ್. ಇವಾಗ ಸ್ವಲ್ಪ ಕಮ್ಮಿ ಇದೆ, ಬಿಸಿಲು ಜಾಸ್ತಿ ಇದೆ, ಹಂಗೆ ಇದೆ. ಸೊ ನಿಮಗೆ BBMP ಅವ್ರು ಯಾರಾದರೂ ಬರ್ತಾ ಇರ್ತಾರಾ? ನಿಮ್ಮನ್ನು ಕೇಳ್ತಾರೆ? ಇಲ್ಲ ಸರ್, ಯಾರು ಬರಲ್ಲ ಇಲ್ಲಿ, ಯಾರು ಕೇಳಲ್ಲ. ಏನು ಯಾರಿಗಾದ್ರೂ ದುಡ್ಡು ಕೊಡ್ತೀರಾ? ಇಲ್ಲ ಸರ್, ಆ ಥರ ಏನಿಲ್ಲ. ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅದಷ್ಟೇ. ಇಲ್ಲ ಸರ್, ಆ ಥರ ಯಾರು ಇಲ್ಲ, ಬರಲ್ಲ ಇಲ್ಲಿ. ನೀವು ಇಲ್ಲಿ ನೋಂದಣಿ ಮಾಡ್ಕೊಂಡಿದ್ದೀರಾ ಅಂದ್ರೆ ಲೈಸೆನ್ಸ್ ತೊಗೊಂಡಿದ್ದೀರಾ ಈ ಥರ? ಇದೆ ಸರ್. ಇದೆ, ತೋರಿಸ್ಬೋದಾ? ಇವಾಗ ಇಲ್ಲ ಸರ್, ಬಟ್ ಇದೆ ಲೈಸೆನ್ಸ್ ಇದೆ. ಪಕ್ಕ. ಅಕ್ಕ, ಎಷ್ಟು ವರ್ಷದಿಂದ ಇದ್ದೀರಿ ವ್ಯಾಪಾರ ಇದೆ? ಯಾರಾದರೂ ಬರ್ತಾರಕ್ಕ ದುಡ್ಡು ಕೇಳೋದಕ್ಕೆ ಅಥವಾ ಅಂಗಡಿ ಎತ್ಸೋದಕ್ಕೆ? ಇಲ್ಲ. ಕಾರ್ಡ್ ಮಾಡ್ಕೊಟ್ಟಿದ್ದೀರಾ ನಿಮಗೆ? ಕಾರ್ಡ್ ಕೊಟ್ಟಿದ್ದಾರಾ BBMP ಅವರು? ಯಾರಾದರೂ ದುಡ್ಡು ಕೇಳಿದಾರಾ ನಿಮ್ಮ ಹತ್ರ? ಕೇಳಿ. ಯಾರು ಏನು ತೊಂದರೆ ಕೊಟ್ಟಿಲ್ಲ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 10 ವರ್ಷ. 10 ವರ್ಷ. ಅಕ್ಕ, ನೀವು ಎಷ್ಟು ವರ್ಷದಿಂದ ಇದ್ದೀರಿ? ನಾವು 15 ವರ್ಷದಿಂದ ಇದ್ದೀವಿ. 15 ವರ್ಷ. ಅಕ್ಕ, ಕಾರ್ಡ್ ಇದೆಯಾ ನಿಮ್ಮ ಹತ್ರ? ಇದೆ. ಲೈಸೆನ್ಸ್ ಇದೆ ನಿಮ್ಮ ಹತ್ರ? ಅಂದ್ರೆ ಅನುಮತಿ ಇದೆ BBMP ಇದು? ಮೊನ್ನೆ ಕೊಟ್ರಣ, ಈಗ ಒಂದು 15 ಸಲ ಕೊಟ್ರು. ಇಲ್ಲ BBMP ಮಲ್ಲೇಶ್ವರಂ ಮಂತ್ರಿ ಮಾಲ್ ಮುಂದೆ ಇದೆಯಲ್ಲ, ಅಲ್ಲಿ ಕೊಟ್ರು. ಅಕ್ಕ, ಯಾರಾದರೂ ದುಡ್ಡಿಗೆ ಅಂತ ಬರ್ತಾರೆ? ಇಲ್ಲ, ಯಾರು 50 ಕೊಡು, 100 ಕೊಡು, 500 ಕೊಡು, ಇಲ್ಲ. ಆ ಥರ ಯಾರು ಏನು ತೊಂದರೆ ಕೊಟ್ಟಿಲ್ಲ? ಇಲ್ಲ. ವ್ಯಾಪಾರ ಎಷ್ಟಾಗುತ್ತೆ? ಈಗ ನಾವು ಹಾಕಿರೋದ್ ಮೇಲೆ ಬಂಡವಾಳ ಹೆಂಗ್ ಹಾಕ್ತೀವಿ ಅದ್ರ ಮೇಲೆ ವ್ಯಾಪಾರ ಆಗುತ್ತೆ. ಡೈಲಿ ಮಾಡ್ತೀವಿ. ಒಂದು 3,000 4,000 3,000 4,000 ನಾವೇ ದುಡಿಯೋದಿಲ್ವಲ್ಲ? ಸೂಪರ್. ಹಂಗಂದ್ರೆ ಇದು ನಾವು ತಂದಿರೋದೇ 4,000 ರೂಪಾಯಿ ಹಣ್ಣಲ್ಲಪ್ಪ. ಹೌದಾ? 3-4 ಸಾವಿರ ವ್ಯಾಪಾರ ಮಾಡ್ತೀರಾ? 3,000 4,000 ಮಾಡ್ತೀವಿ. ಎಷ್ಟು ವರ್ಷದಿಂದ ಮಾಡ್ತೀರಾ? ನಾವು 30 ವರ್ಷ.
30 ವರ್ಷದಿಂದ ಇಲ್ಲೇ ಇರೋದಪ್ಪ. ಹೌದಾ ಎಷ್ಟು ಜನ ಮಕ್ಕಳು? ಇಬ್ರು. ಇಬ್ರು ಮಕ್ಕಳು. ಒಳ್ಳೆ ದುಡ್ಡು ಮಾಡಿದ್ದಾರೆ. ಅಯ್ಯೋ ಏನು ಒಳ್ಳೆ ದುಡ್ಡಪ್ಪ. ಮನೆ ಬಾಡ್ಗೆ ಕಟ್ಟಿ. ಇನ್ನೂ ಬಾಡಿಗೆ ಮನೇಲಿ ಐತಿ? ಇನ್ನೇನಪ್ಪ ಮೈಸೂರಲ್ಲಿ ಸ್ವಂತ ಮನೆ. ಇಲ್ಲ ಇಷ್ಟು 3-4 ಸಾವಿರ ದುಡಿತೀರಾ, ಸ್ವಂತ ಮನೆ ಮಾಡಕ್ಕಾಗಿಲ್ಲ. ಇದೆಲ್ಲ ಹಣ್ಣು ಲಾಭ ಗಂಟೆಲ್ಲೂ ಎತ್ಬಿಡ್ದಪ್ಪ. 4 ಸಾವಿರ ಕೊಟ್ಟು ಹಣ್ಣು ತಂದಿವಿ. ಯಾವೂರು? ಮೈಸೂರು. ಮೈಸೂರು ಪಕ್ಕ ಹಳ್ಳಿ. ಇಲ್ಲಿ ಬಂದ್ಬಿಟ್ರಾ? ತಮಿಳ ಕನ್ನಡನಾ? ಕನ್ನಡ. ಕನ್ನಡ. ತಮಿಳಿಲ್ಲ. ಯಾರಿಗಾದ್ರೂ ಕೊಡ್ತೀರಾ ದುಡ್ಡು? ದುಡ್ಡು ಯಾರನ್ನ ಬಂದು ಕೇಳ್ತಾರ? ಯಾರು ಕೊಡಕ್ಕಿಲ್ಲ, ಯಾರು ಕೇಳಕ್ಕಿಲ್ಲ ನಮ್ಗೆ. 50 ಕೊಡು 100 ಕೊಡು. 50 ಅಲ್ಲ 10 ರೂಪಾಯಿನೂ ಕೇಳಕ್ಕಿಲ್ಲ ನಮ್ಗೆ. ಯಾರು ಕೇಳಕ್ಕಿಲ್ಲ. ಇಲ್ಲ ಇಲ್ಲ ನಮ್ಮ ತಮ್ಮ ಆದ್ರೆ ಯಾರು ಕೇಳಕ್ಕೂ ಇಲ್ಲ, ಯಾರು ಎತ್ತು ಅನ್ನೋಕ್ಕೂ ಇಲ್ಲಪ್ಪ. BBMP ಏನಾದ್ರು ಕಾರ್ಡ್ ಗಿಡ್ ಮಾಡ್ಕೊಟ್ಟವ್ರ? ಇಲ್ಲ ಇಲ್ಲ ಏನಾದ್ರು ವ್ಯಾಪಾರಕ್ಕೆ? ಇಲ್ಲ. ಅಷ್ಟು ವರ್ಷ ಹಿಂದಿದ್ರ? ಏನು ಇಲ್ಲಪ್ಪ. ಏನಿಲ್ಲ. ಏನಿಲ್ಲ ಹಂಗೆ ಜೀವನಕ್ಕೆ ಹೊಟ್ಟೆಪಾಡಿಗೆ ಏನೋ ಮಾಡ್ಕೊತೀವಿ ಅಪ್ಪ. ಯಾರು ತೊಂದರೆ ಕೊಟ್ಟಿಲ್ಲ? ಯಾರು ತೊಂದರೆ ಕೊಡಕ್ಕಿಲ್ಲ. ಯಾರು 50 ಕೊಡು ಅಂತ ಕೇಳಕ್ಕಿಲ್ಲ ನಮ್ಮ. ಯಾರು ವಯಸ್ಸಲ್ಲೂ ದುಡಿತೀರಲ್ಲ ಅದೇ ಖುಷಿ. ಇನ್ನೇನ್ ಮಾಡೋದಪ್ಪ, 65 ವರ್ಷ ಆಗದ, ಇನ್ನು ದುಡಿತಾಮಿ. ದುಡ್ಡು ಮಾಡ್ಲಿಲ್ಲ. ಮಕ್ಳು ಏನ್ ಮಾಡ್ತಾರೆ? ಮಕ್ಕಳು ಪೋಲಿ ಕಣಪ್ಪ, 2 ಗಂಡು ಮಕ್ಕಳು ಪೋಲಿ. ಹೌದ್ರಾ? ನಾನೆಗೆ ಕೊಡ್ಬೇಕು. ಯಾಕೆ ಕುಡಿತಾರ? ಒಬ್ಬ ಕುಡಿತಾನ, ಇನ್ನೊಬ್ಬ ಚೆನ್ನಾಗವನ, 4 ಮೊಮ್ಮಕ್ಕವ. ನಾನೇ ಮಾಡ್ಕೊಂಡು ಕೊಡ್ಬೇಕು. ಇಲ್ಲಿ ಕುಡಿಯೋನ್ಗ ಕುಡ್ಕೊಂಡು ಕುಂತವನಲ್ಲ ಮನೇಲಿ, ಇನ್ನೇನ್ ಮಾಡ್ಯಪ್ಪ. ನೀವೇ ಸಾಕ್ಬೇಕು. ನಾವೇ ಸಾಕ್ಬೇಕು. ನೀವೇ ದುಡ್ಡು ಈ ವಯಸ್ಸಲ್ಲಿ ಸಾಕ್ಬೇಕು. ಇನ್ನೇನ್ ಮಾಡೋದಪ್ಪ, ಸಾಕೋದು ಇರೋ ಗಂಟ. ಅವ್ರು ಪುಣ್ಯ ಮಾಡಿದ್ರ ನೀವು ಮಾಡಿದ್ರ? ಅಯ್ಯೋ ಅವ್ರು ಪುಣ್ಯ ಮಾಡಿದ್ರು, ನಮ್ಮ ಕೈಲಿ ಗೇಯಿಸ್ಕೊಂಡು ಉಣ್ಣಕ್ಕ ಇರೋ ಗಂಟ ತಂದು ಕೊಡೋದು. ಆಚ್ಕ ನಾವು ಸತ್ತಾಗ ಅವ್ರ ಹಣ ಬರ, ಏನು ಮಾಡಂಗಿಲ್ಲ ಅಷ್ಟೇ ಕಣಪ್ಪ. ಅಣ್ಣ ನಾವು ಇಲ್ಲಿ ಒಂದು 20 ವರ್ಷದಿಂದ ಮಾಡ್ತೀವಿ. 20 ವರ್ಷ? ಹೌದಾ? ಹಳೆ ಹುಲಿನೇ. ಹೌದು. ಅವಾಗ ಹಿಂಗಿತ್ತ ಮಲ್ಲೇಶ್ವರಂ? ಇವಾಗ ಹೆಂಗಿದೆ ಅವತ್ತು ಹಂಗೆ ಇತ್ತು ಸರ್. ಬಟ್ ಇವಾಗೆಲ್ಲ ಸ್ವಲ್ಪ ಏನಂದ್ರೆ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಜಾಸ್ತಿ ಆಗಿ, ಈ ಕಡೆ ಮೇನ್ ರೋಡು ಆ ಕಡೆ ಮೇನ್ ರೋಡು ಜಾಸ್ತಿ ಆಗಿ ಸ್ವಲ್ಪ ಮಲ್ಲೇಶ್ವರಂ ಕ್ರೌಡ್ ಆಗಿದೆ. ವ್ಯಾಪಾರ ಡೈಲಿ ಎಷ್ಟಾಗುತ್ತೆ? ಡೈಲಿ ಒಂದು 10-12 ಸಾವಿರ ಆಗುತ್ತೆ. ಬಟ್ ಜಾಸ್ತಿ ವ್ಯಾಪಾರ ಆಗುತ್ತೆ ಅಂದ್ರೆ ಪ್ರಾಫಿಟ್ ಕಡಿಮೆ ನಮ್ದು. ಹೌದು, ನಾವು ಅಂಗಡಿ ಅವ್ರ ತರ ಜಾಸ್ತಿ ಇಟ್ಕೊಂಡು ಮಾರಕ್ಕಾಗಲ್ಲ. ಇವಾಗ ನಮ್ಗೆ 10 ಸಾವಿರ ವ್ಯಾಪಾರ ಮಾಡಿದ್ರೆ 1,500 ಸಾವಿರ ಸಿಗ್ಬೇಕಂದ್ರೆ ಬಾಳ ಅಷ್ಟೇ ಸಾಕು. ಅಷ್ಟೇ ದುಡಿದಷ್ಟು ನೀವೇನ್ ತಗೊಂಡು ಹೋಗಕ್ಕಾಗಲ್ಲ. ಅಲ್ಲಿ ಹಾಕಕ್ಕಾಗಲ್ಲ, ಯಾಕಂದ್ರೆ ಬಂಡವಾಳ ಹಾಕ್ಬೇಕು. ಅದು 10 ಸಾವಿರದಲ್ಲಿ 1,500 ಸಾವಿರ ಸಿಗುತ್ತೆ. 1,500 ಸಾವಿರದಲ್ಲಿ ಮಕ್ಳು ಫೀಸು, ಮನೆ ಬಾಡಿಗೆ, ಅದು ಇದು. ಬಟ್ ಏನು ಬದುಕ್ಬೋದು ಅಷ್ಟೇ. ಅವತ್ತಿಂದ ಹಿಂಗೆ ಬದುಕ್ತಾ ಇದೀವಿ. ಮಕ್ಕಳು ಭವಿಷ್ಯಕ್ಕೋಸ್ಕರ ಇವತ್ತು ನಂಗೆ ಬದುಕ್ತಾ ಇದ್ದೀವಿ. ಯಾರಿಗೂ ತೊಂದರೆ ಇಲ್ವಾ? ತೊಂದ್ರೆ ಏನಿಲ್ಲ, ಇಲ್ಲಿವರೆಗೂ ಯಾರು ಮಾಡಿಲ್ಲ. ಇಲ್ಲ, ಒಂದೊಂದ್ಸತಿ ಆಗುತ್ತೆ. ಬಟ್ ಅವ್ರೇನೋ ಟೆಕ್ನಿಕಲಿ ಅಥವಾ ಬೇರೆ ಏನೋ ಆದೇಶಗಳು ಬಂದಾಗ ಮಾಡ್ತಾರೆ. ಆಮೇಲೆ ಏನು ತೊಂದರೆ ಮಾಡಿಲ್ಲ. ಪರ್ಮಿಷನ್ ಇದೆಯಾ ಅಥವಾ ಹೇಗೆ? ಕಾರ್ಡ್ ಮಾಡ್ತಾವ್ರೆ. ನಮ್ದು ಬೀದಿ ಬದಿ ಅಸೋಸಿಯೇಷನ್ ಇದೆಯಲ್ಲ ಸ್ಟೇಟ್ ಲೆವೆಲ್ಲು, ಅಲ್ಲಿಂದ ಒಬ್ರು ನಮ್ಮ ರಾಜ್ಯ ಅಧ್ಯಕ್ಷರಿದ್ದಾರೆ. ಅವ್ರ ಸಮ್ಮುಖದೊಳಗೆಲ್ಲ ಒಟ್ಟು ನಡೀತಾ ಇದೆ. ಬಟ್ ನಮ್ಗೇನೋ ಸ್ಥಳಾಂತರ ಮಾಡ್ಬೇಕಂದ್ರೆ ಪರ್ಯಾಯವಾಗಿ BBMP ಅವರು ನಮ್ಗೆ ಸಹಕಾರ ಕೊಟ್ಟವ್ರೆ. ಅಲ್ಲಿ ಅವ್ರಿಗೆ ಕಾರ್ಡು ಕೊಟ್ಟವ್ರೆ. ಹೌದೌದು, ಕಾರ್ಡು ಕೊಟ್ಟಿದ್ದಾರೆ. ಯಾರಿಗೂ ತೊಂದರೆ ಮಾಡಬಾರ್ದು, ಆಮೇಲೆ ಅವ್ರು ನಮ್ಗೆ ತೊಂದರೆ ಮಾಡಬಾರ್ದು, ಆಮೇಲೆ ಅಂಗಡಿಯವ್ರಿಗೆ ನೀವು ತೊಂದರೆ ಮಾಡಬೇಡಿ, ಅಂಗಡಿಯವ್ರು ನಿಮ್ಗೆ ತೊಂದರೆ ಮಾಡಲ್ಲ. ಬಟ್ ನಾವು ಅಧಿಕಾರಿಗಳು ಯಾರೇ ಬಂದ್ರು ತೊಂದರೆ ಮಾಡಲ್ಲ, ಬಟ್ ನೀಟಾಗಿರ್ರಿ ಅಂತ ಹೇಳವ್ರೆ. ಬಟ್ ಅದೇ ತರನೇ ನಾವು ಸ್ವಚ್ಛತೆ ಎಲ್ಲರೂ ನಮ್ಮವರೆಲ್ಲರೂ ಕಾಪಾಡೋದು ಚೆನ್ನಾಗಿದೆ ಅಂತಂದ್ರೆ. ನಮ್ಮ ಕರ್ನಾಟಕದವರು ಇದಾರ ಅಥವಾ ನಾರ್ತ್ ಆ ಸೈಡ್ ಅವರು ಇದಾರ ಹೇಗೆ ಅಂತ? ಈಗ ನಾರ್ತ್ ಅಂತಂದ್ರೆ ಇವಾಗ ಸ್ವಲ್ಪ ಜನ ಈಗ ಬಂದಿರೋದು. ಮುಂಚೆ ಎಲ್ಲ ಕರ್ನಾಟಕದವರೇ ಇದ್ವಿ. ಬಟ್ ನಾವು ಕರ್ಕೊಂಡಾಗ್ಲೇ ಅಲ್ವಾ ಬರೋದವ್ರೆಲ್ಲ. ನಾವ್ ಅವತ್ ಬೇಡ ಅಂದಿದ್ರೆ ಇವತ್ತು ಅವ್ರು ಬರ್ತಾ ಇರ್ಲಿಲ್ಲ. ಬಟ್ ಅವರು ಬಂದ್ರು, ಅವ್ರು ಪಾಪ ಹೊಟ್ಟೆ ಪಾಡಿಗೆ ಅಂತೇಳಿ ಅವ್ರಿಗೆ ಹೆಂಡತಿ ಮಕ್ಕಳು ಅದಾರ ಅಂತ ಬಿಟ್ವಿ. ಬಟ್ ಅವ್ರು ಸ್ವಲ್ಪ ಜಾಸ್ತಿ ಆಗ್ತಾವ್ರೆ, ಇಲ್ಲ ಅಂತಲ್ಲ. ಬಟ್ ಕರ್ನಾಟಕದವರೇ ಜಾಸ್ತಿ ಇರೋದು ಆಲ್ಮೋಸ್ಟ್.